ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಜ್ಯೋತಿಷ್ಯ ಶಾಸ್ತ್ರ ಹಿಂದೆ ಏನಾಯ್ತೋ ಗೊತ್ತಿಲ್ಲ, ಆದರೆ ಮುಂದೆ ಆಗೋದರ ಬಗ್ಗೆ ಮುನ್ಸೂಚನೆಯನ್ನ ನೀಡೋದೇ ಜ್ಯೋತಿಷ್ಯ ಶಾಸ್ತ್ರ. ಹಾಗೆ ಈಗ ಪ್ರೆಸೆಂಟಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಲೇಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲೇಬೇಕಾಗತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ, ಹಾಗೆ ಅಡ್ಮಿಷನ್ ಕೂಡ ಪಡೆದುಕೊಳ್ಳಿ. ಮೊದಲ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಶೈಲಾ ಅಂತ, ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ವ್ಯಾಪಾರದ ವಿಚಾರ. ವ್ಯಾಪಾರದ ಬಗ್ಗೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಗೊತ್ತಮ್ಮ, ಟೈಮ್ ಗೊತ್ತಿಲ್ಲ. ಟೈಮ್ ಗೊತ್ತಿಲ್ಲ. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 18. 18. ಸ್ವಲ್ಪ ಜೋರಾಗಿ ಮಾತಾಡಿ. 18. ನಮಸ್ಕಾರ. ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ನಮಸ್ಕಾರ ಗುರುಜಿ. ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೀರಾ. 7ನೇ ಮನೆ ನೋಡೋಣ ಹೇಗಿದೆ ಅಂತ. 7ನೇ ಮನೆ ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಂತ ಕೊಟ್ಟಾಗ ಮಾಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಈಗ ಸ್ಕ್ರಿಪ್ಟ್ನ ಓದ್ತೀವಿ. ಹೇಗಿದೆ ಈ ಸ್ಕ್ರಿಪ್ಟ್ ಅಂತ ಮೇಲ್ಗಡೆ ಫಸ್ಟ್ ಓದ್ತೀವಿ, ಆಮೇಲೆ ಬರ್ತಕ್ಕಂಥದ್ದು. 11 ಲಾಭ ತರುತ್ತೆ, ಆದರೆ ಲಾಭ ಎಲ್ಲ ಖರ್ಚಾಗುತ್ತೆ. ಯಾಕಂದರೆ ಅದು ಬಾಕ್ಸ್ ಒಳಗಡೆ ಬಂದಿರತಕ್ಕಂಥದ್ದು. ಈ ಬಾಕ್ಸ್ ಒಳಗಡೆ ಬಂದರೆ ಲಾಭ ಆಚೆ ಬರೋದಿಲ್ಲ. ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸು ಅಥವಾ ಸ್ಟಾರ್ಟ್ ಮಾಡಿದರೆ ಅದು ಸ್ವಲ್ಪ ತುಂಬ ಎಫರ್ಟ್ ಹಾಕಬೇಕು. ನೀವಿದ್ರೇ ಅಲ್ಲಿ ವ್ಯಾಪಾರ, ನೀವಿದ್ರೇ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಾಗ್ತಕ್ಕಂಥದ್ದು. ಲಾಭಾಂಶದಲ್ಲಿ ನಿಮಗೆ ಈ ಸಾಲ ಏನಾದ್ರು ಮಾಡ್ಕೊಂಡಿದ್ರೆ ಕಟ್ಟಕ್ಕಾಗದೇ ಇರೋಷ್ಟು ಒಂದು ಆದಾಯ ಬರದೇ ಇರತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಹಾಗೆ ಇದು ಏನಮ್ಮ? ಹೌದು ಗುರುಜಿ, ನೀವು ಹೇಳಿ. ಓಕೆ. ಈಗ ದಶಾದಲ್ಲಿ ಎಲ್ಲ 11 ಇದೆ. 11 ಇದ್ದಿದ್ದ ತಕ್ಷಣವೇ ಅದನ್ನು ನಾವು ಲಾಭ ಅಂತ ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ನಮಗೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಇದು ಸ್ವಲ್ಪ ಆ್ಯಡ್ ಆಗಬೇಕು. ಅದರಲ್ಲಿ 11 ಮತ್ತು 10 ಇದೆ. 2 ಅಂತಕ್ಕಂಥದ್ದು ಕೂಡಿಟ್ಟಿರ್ತಕ್ಕಂಥ ಹಣ ಕಾಂಬಿನೇಷನ್ ಇಲ್ಲ. 2 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2 ಇಲ್ಲದೆ ಇರೋದ್ರಿಂದ ಕೈಗೆ ಬಾಯಿಗೆ ಹತ್ತೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ವ್ಯಾಪಾರ. ಆದರೆ ನೀವು ಏನೇನೇ ಸಾಲ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬುಧ 12ನೇ ಮನೆಯಲ್ಲಿ ಸ್ವಲ್ಪ ಲಾಸ್ ತೋರಿಸ್ತಾ ಇರ್ತಕ್ಕಂಥ ಗ್ರಹ. ಹಾಗೆ ಕೇತು ನಮಗೆ 5ನೇ ಮನೆ ತೋರಿಸ್ತಾ ಇದೆ, ಅದು ಕೂಡ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಮೊದಲು ಹೆಸರು ಕಾಳು ದಾನ ಮಾಡಿ, ಹಾಗೆ ಒಂದು ಬಾಳೆಹಣ್ಣು ಗುರುವಾರ ದಾನ ಮಾಡಿ, ಹೆಸರು ಕಾಳು ಬುಧವಾರ ದಾನ ಮಾಡ್ತಾ ಬನ್ನಿ. ಹಾಗೆ ಬಲಗೈಗೆ ಒಂದು ಕರಿ ದಾರ ಕಟ್ಕೊಳ್ಳಿ 3 ಸುತ್ತು. ಕೈಲಾಶ ಯಂತ್ರ ತುಂಬಾ ನಮಗೆ ಯಾವ ರೀತಿ ನಾವು ಹೋಗಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು. ಕೈಲಾಶ ಯಂತ್ರ ಹಾಕಿದ ತಕ್ಷಣ ಕೋಟ್ಯಾಧೀಶರು ಆಗ್ತೀವ, ಆ ಥರ ಅಲ್ಲ. ಒಂದು ಲಿಮಿಟೇಷನ್ಸ್ ಅಂತಿರುತ್ತೆ. ಒಬ್ಬ 10,000 ದುಡಿಯೋನಿಗೆ 25,000ವರೆಗೂ ಅವನಿಗೆ ಒಂದು ಯೋಗ ಇರುತ್ತೆ. ಆ ಯೋಗನ ಬ್ಲಾಕ್ನ ತೆಗಿಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದು ಬಿಟ್ಬಿಟ್ಟು 10,000 ತಗೊಳ್ಳೋನಿಗೆ 1,00,000 ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಯಂತ್ರಗಳು ಕೆಲಸ ಮಾಡಲ್ಲ. ಯಂತ್ರ ಇಸ್ ಜಸ್ಟ್ ಎ ಮಷೀನ್. ಸೊ ನಮ್ಮ ಒಂದು ಟಾರ್ಚು, ಆ ಟಾರ್ಚ್ ಎಷ್ಟು ಪವರ್ ಇದೆ ಅಷ್ಟು ಮಾತ್ರನೇ ಬೆಳಕು ಬರ್ತಕ್ಕಂಥದ್ದು. ಆ ಟಾರ್ಚು ಮತ್ತು ಆ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೈಲಾಶ್ ಯಂತ್ರ ಬೇಕಾದಲ್ಲಿ ನೀವು ಗುರುಜಿಯವರನ್ನ ಸಂಪರ್ಕಿಸಬಹುದಾಗಿದೆ. ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡಿ ಹಾಗೆ ಬಿಸ್ನೆಸ್ ಅನ್ನು ಕೂಡ ಗ್ರೋತ್ ಮಾಡ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹರಿಹರದಿಂದ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, ಒಂದು ಸಂಖ್ಯೆಯನ್ನ ಹೇಳಿ. 50 ಮೇಡಮ್. 50. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ವಿಚಾರ? ಸರ್ ಆಸ್ತಿ ವಿಚಾರ ಸರ್. ಆಸ್ತಿ ಅಂತಂದ್ರೆ ಆಸ್ತಿ ಸರ್, ಪ್ರಾಪರ್ಟಿ ಸರ್. ಏನಾಗಿದೆ ಕರೆಕ್ಟಾಗಿ ಸ್ವಲ್ಪ ಬಿಡಿಸಿ ಹೇಳಿ. ಕೋರ್ಟಲ್ಲಿ ಹಾಕಿದೆ ಸರ್. ಕೋರ್ಟಲ್ಲಿ ಹಾಕಿದ್ರೆ ಅದು ಲಿಟಿಗೇಷನ್ಗೆ ಬರುತ್ತೆ. ಅದು ಲಿಟಿಗೇಷನ್ ಬರುತ್ತೆ. ಲಿಟಿಗೇಷನಲ್ಲಿ ನೋಡ್ಬೇಕು ನಾನು. ಕೋರ್ಟಲ್ಲಿ ಹಾಕಿದೆ ಅಂದರೆ ಲಿಟಿಗೇಷನ್ಗೆ ಹೋಗಬೇಕು.
ಪ್ರಾಪರ್ಟಿ ನಮ್ಮ ತಂದೆಯಿಂದ ಹೌದು, ಬರೋದಿದೆ ಆಗಿದೆ. ಕೊಡೋದಿದೆ ಅಂದರೆ ಪ್ರಾಪರ್ಟಿಗೆ ಹೋಗಬೇಕು. ಇದು ಲಿಟಿಗೇಷನ್ ಹೌದು ಕಾಂಬಿನೇಷನ್ ಸರ್, ಬರುತ್ತೆ. ಆಗಿದೆ ಸರ್, ನನ್ನಂತಾನೆ ಅವರು ಹಾ? ಅದು ಮಾಡ್ಕೊಡ್ತಾ ಇಲ್ಲ ಸರ್. ನನ್ನಂತಾನೆ ಆಗಿದೆ ಸರ್, ಹಿಂಗ ಹ್ಞೂ ಮಾಡ್ಕೊಡ್ತಾ ಇಲ್ಲ ಸರ್ ನಮ್ಮ ಅಣ್ಣ. ಗೆದ್ದಾಯ್ತಾ? ಹ್ಞೂ ಸರ್, ಗೆದ್ದಿದೆ. ಲಿಟಿಗೇಷನ್ ಗೆದ್ದಿರೋದು ಇಲ್ಲೂ ತೋರಿಸ್ತಾ ಇದೆ. 4 ಪ್ರಾಪರ್ಟಿ ಕೆಳಗಡೆ ಗೆದ್ದಿರೋದು ತೋರಿಸ್ತಾ ಇದೆ. ಬುಧನ ಕಾಂಬಿನೇಷನ್ ಮಾಡ್ತಾ ಇಲ್ಲ. ಯಾರು ಮಾಡ್ಕೊಡ್ಬೇಕು? ನಿಮ್ಮ ಅಣ್ಣನ? ಹ್ಞೂ ಸರ್, ಅಣ್ಣ ಮಾಡ್ಕೊಡ್ಬೇಕು ಸರ್. ಅವ್ರು ಕೊಡಲ್ಲ ಅಂತ ಇದ್ದಾರೆ ಸರ್. 11, 8, 9. ಹೌದು, ಕೋರ್ಟ್ಗೆ ಮತ್ತೆ ಇದ್ದೂ ನಮಗೇನು ಬೆಲೆ ಇಲ್ಲ ಅನ್ನೋ ರೀತಿ ಆಗಿದೆಯಲ್ಲ ಇವತ್ತು ಪರಿಸ್ಥಿತಿ. ನೀವು ಗೆದ್ದಿದ್ದೀರಿ ತಾನೆ? ಹ್ಞೂ ಸರ್. ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಕರ್ಮಫಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಜನಗಳಿಗೆ ಅರ್ಥ ಆಗಬೇಕು. ನಾವು ಕೋರ್ಟಲ್ಲಿ ಜಯ ಆಗಿದ ತಕ್ಷಣ ಅದನ್ನು ಜಯ ಅಂದ್ಕೊಂಡ್ಬಿಡ್ತೀವಿ. ನಾನು ಕೊಡೋದಿಲ್ಲ ಅಂತ ಇವ್ರು ಕೂತ್ಕೊಂಡ್ರೆ ಅವರು ಪೊಲೀಸ್ಗಿನ ಮತ್ತು ಈ ಕಾನೂನಿಗಿನ ಮೀರಿರ್ತಕ್ಕಂಥ ಜನಗಳನ್ನ ಕಾನೂನು ಬಗ್ಸೋಕ್ಕಾಗೋದಿಲ್ಲ, ಕರ್ಮ ಮಾತ್ರ ಬಗ್ಗಿಸ್ಬೇಕು. 9 ಅವರು ಬದಲಾಗೋಕ್ಕೆ ಸ್ವಲ್ಪ ಕಷ್ಟವೇ. ದಶಾಭುಕ್ತಿಲಿ ಏನಾದ್ರು ಬರುತ್ತಾ ನೋಡ್ತೀನಿ. ಈಗ ದಶಾ ಕಾಂಬಿನೇಷನಲ್ಲಿ 9 ಆಸ್ತಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ಜೋರಾಗಿ ಹೋಗಿ ಗಲಾಟೆ ಮಾಡ್ತಿರೋ ಏನು ಮಾಡ್ತಿರೋ ಸ್ವಲ್ಪ ನಾರ್ಮಲಾಗಿ ಬಾಯಲ್ಲಿ ಕೇಳಿದಾಗ ಬರೋದಿಲ್ಲ. ಯಾಕೆಂದರೆ 9ನೇ ಮನೆ 10ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು. 10 ಅಂತಂದರೆ ಒಂದು ಅಧಿಕಾರ ಸಿಗುತ್ತೆ. ಯಾವುದೇ ಒಂದು ವಸ್ತುಗೆ ಓನರ್ ಅಂತಂದರೆ 10ನೇ ಮನೆ. 9ನೇ ಮನೆ ಯಾವಾಗಲೂ ಕೂಡ ಒಂದು ರೀತಿಯ ಜಸ್ಟ್ ಸಪೋರ್ಟ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಅದು ಇರುತ್ತೆ, ಅದು ಇರಲ್ಲ ಆ ಥರ. ಈಗ ಬೇರೆಯವ್ರ ಮನೆಗೆ ಹೋಗಿ ನಾವು ಟಿ ವಿ ನೋಡೋದು 9ನೇ ಮನೆ, ನಮ್ಮ ಮನೆಯಲ್ಲೇ ನಾವು ಟಿ ವಿ ನೋಡೋದು 10ನೇ ಮನೆ. ವೆರಿ ಸಿಂಪಲಾಗಿ ಹೇಳಬೇಕು ಅಂತಂದರೆ 10ನೇ ಮನೆ 9ನೇ ಮನೆಗೆ ವ್ಯತ್ಯಾಸ. 9 ಅಂತ ಬಂದಿರತಕ್ಕಂಥದ್ದು ನಿಮಗೆ ಕಂಪ್ಲೀಟಾಗಿ ನಿಮ್ಮದು ಇರೋದಿಲ್ಲ, ಸ್ವಲ್ಪ ಕಷ್ಟವೇ. ನೀವು ಸ್ವಲ್ಪ ಹೊಡೆದಾಡೋಕ್ಕೂ ಕೂಡ ಸ್ವಲ್ಪ ಆದರ್ಶವನ್ನು ನೋಡ್ತೀರಾ, ಐಡಿಯಾಲಜಿನ ನೋಡ್ತೀರಾ. ಸ್ವಲ್ಪ ನೀವು ಹೋಗಿ ತೊಗೊಳ್ತಕ್ಕಂಥದ್ದು ಸ್ವಲ್ಪ ಜೀವನದಲ್ಲಿ ಕಷ್ಟವೇ ಅಂತ ಹೇಳ್ತಾ ಇದೆ. ಇಲ್ಲಿ ನಿಮಗೆ ಒಂದು ಸಮಸ್ಯೆ ಇರ್ತಕ್ಕಂಥ ಒಂದು ವಿಚಾರ 10ನೇ ಮನೆ ಯಾವ್ದಾರು ಇದೆ ಅಂತ ನೋಡಿದಾಗ ಶುಕ್ರ 10ನೇ ಮನೆ ಸ್ವಲ್ಪ ಅದು ಕೊಡೋದಿಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಕೂಡ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಪ್ರಚೋದನೆ, ಇದು ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ದರ್ಪದಿಂದ ಗಲಾಟೆಯಿಂದ ಸ್ವಲ್ಪ ಇನ್ನೊಂದು ಕೋರ್ಟ್ಗೆ ಹೋಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಹಾಕಿ ಮಾಡಬೇಕು. ಗೆದ್ದಿರೋ ಕೋರ್ಟ್ ಇನ್ನೊಂದು ಕೋರ್ಟ್ಗೆ ಹೋಗಿ ಹಾಕಬೇಕು, ಜಸ್ಟ್ ಬಿಕಾಸ್ ಕೊಡ್ತಾ ಇಲ್ಲ ಅಂತ ಹೇಳಿ. ಅದೊಂದೇ ದಾರಿ ಇರೋದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಾವು ಹುಬ್ಳಿಯಿಂದ ಮಾತಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಇಲ್ಲ, ಪ್ರಶ್ನಾಶಾಸ್ತ್ರ 25. ಪ್ರಶ್ನಾಶಾಸ್ತ್ರ 25. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಆರೋಗ್ಯದ ಬಗ್ಗೆ ಕೇಳಿ. ಆರೋಗ್ಯದ ಬಗ್ಗೆ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರು. 6ನೇ ಕಸ್ಪ್ ನೋಡೋಣ ಆರೋಗ್ಯದ ಬಗ್ಗೆ ಹೇಗಿದೆ ಅಂತ. ಎಜುಕೇಷನ್, ಇಲ್ಲಿ ಹೆಲ್ತ್ ಹಾಕ್ತೀವಿ. 11-10 ಲೈಫ್ ಸ್ಟೈಲ್ ಡಿಸೀಸ್ ಅಷ್ಟೇ. ಇದು ಏನು ಸಮಸ್ಯೆ? ಹೊಟ್ಟೆದು ಲಿವರ್ ಸಮಸ್ಯೆ. ಏನು? ಲಿವರ್ ಸಮಸ್ಯೆ. ಏನಾಗಿದೆ ಲಿವರು? ಅದು ಫ್ಯಾಟಿ ಲಿವರ್ ಆಗಿದೆ. ಫ್ಯಾಟಿ ಲಿವರು. ಲೈಫ್ ಸ್ಟೈಲ್ ಡಿಸೀಸ್ ಅಂತಂದರೆ ಏನರ್ಥ ಗೊತ್ತಿದೆಯಾ ನಿಮಗೆ? ಫ್ಯಾಟಿ ಲಿವರ್ ಹೆಂಗಾಗುತ್ತೆ ಮೇಡಮ್? ಅದು ಶುಗರ್ ಗುಳಿಗೆ ತಗೊಂಡಾಗಿದೆ ಗುರು. ತಿಂದು ಜಾಸ್ತಿ ಉಪವಾಸ ಮಾಡೋಕ್ಕೆ ಕೇಳಿ ನಿಮ್ಮ ಯಜಮಾನ್ರು ಇದಾರ ಅಲ್ಲಿ, ಸ್ವಲ್ಪ ಕೇಳಿಸ್ಕೊಳಕ್ಕೆ ಕೇಳಿ. ವಾರಕ್ಕೆ 1 ದಿವಸ ಪೂರ್ತಿ ಉಪವಾಸ ಹಾಕಕ್ಕೆ ಕೇಳಿ. ಅರ್ಥ ಆಯ್ತಾ? ಕಂಪ್ಲೀಟ್ಲಿ ಫ್ಯಾಟಿ ಲಿವರ್ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಯಾವಾಗ ಇಲ್ಲಿ ನಮ್ಮ ಹೆಲ್ತಲ್ಲಿ ನೋಡಿದಾಗ 11-10 ಬರುತ್ತೋ, 11 ಅಂದರೆ ಲೈಫ್ ಸ್ಟೈಲ್ ಡಿಸೀಸ್. ಅದು 10ನೇ ಮನೆ ಕೆಳಗಡೆ ಇದೆ ಅಂತ. ಇಲ್ಲಿ ಯಾವುದೋ ಕ್ರಿಯೇಟೆಡ್ ಅಲ್ಲ, ನೀವು ಓನ್ ಕ್ರಿಯೇಟೆಡ್. ಈಗ ನಮಗೆ ಸುಮ್ಮನೆ ಆರಾಮಾಗಿದ್ದೀವಿ, ಯಾವುದೋ ಕ್ಯಾನ್ಸರ್ ಬಂದುಬಿಡ್ತು, ಅದು ಗ್ರಹಗಳಿಂದ ಬಂದಿರೋದು. ನಾವು ಬಜ್ಜಿ ಬೋಂಡ ಪಕೋಡ ತಿನ್ಕೊಂಬಂದಿರತಕ್ಕಂಥ ಕಾಯಿಲೆಗೆ ಇಲ್ಲಿ ಅದೇ ತೋರಿಸ್ತಾ ಇರೋದು. 11ನೇ ಮನೆ 10ನೇ ಮನೆ ಲೈಫ್ ಸ್ಟೈಲ್ ಡಿಸೀಸ್. 11 and 10 ಬಂದಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕೆ ಕೇಳಿ, ವಾಕಿಂಗ್ ಮಾಡೋಕ್ಕೆ ಕೇಳಿ. ಫ್ಯಾಟಿ ಲಿವರ್ ಅಂದರೆ ಬೇಡದೇ ಇರೋ ಕೊಬ್ಬಿದೆ ಅಂತ ಅರ್ಥ. ಅದರಲ್ಲಿ ಏನಿದೆ ಅದರಲ್ಲಿ? ಅದೇನು ಅಂದರೆ ಏನು ದೊಡ್ಡ ಇಂಗ್ಲೀಷ್ ಅದು. ಲಿವರು ಮೇಲೆ ಫ್ಯಾಟ್ ಜಾಸ್ತಿ ಕೂತಿದೆ ಅಂದಾಗ ಬರೋ ಕೊಬ್ಬು ಜಾಸ್ತಿ ಆಗಿದೆ ಅಂತಾರಲ್ಲ, ಅದೇ ಅದು. ಬೈತಾರಲ್ಲ ಯಾರಿಗಾರು, ನಿಂಗೆ ಕೊಬ್ಬು ಜಾಸ್ತಿ ಆಗಿದೆ ಅಂತ, ಅದು ಕೊಬ್ಬು ಜಾಸ್ತಿ ಆಗಿದೆ ಅಷ್ಟೇ. ಅದನ್ನು ವಾಕಿಂಗಿಂದ ಕರಗಿಸ್ಕೋಬೇಕು. ಆ ಫ್ಯಾಟಿ ಲಿವರಿಂದ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಕಾಂಬಿನೇಷನ್ ಶನಿ ಬ್ಲಾಕೇಜ್ ತೋರಿಸುತ್ತೆ. ಸ್ಯಾಟರ್ನ್ ಇಸ್ ದಿ ಪ್ಲಾನೆಟ್ ಫಾರ್ ಬ್ಲಾಕೇಜ್. ಗಂಟುಗಳಾಗುತ್ತೆ ರಕ್ತದೊಳಗಡೆ. ರಕ್ತ ತಿಕ್ಕಾಗಿದೆ ಅವ್ರದ್ದು. ಹೋಗ್ಬಿಟ್ಟು ಸ್ವಲ್ಪ ಊಟವನ್ನು ಬಿಡಿ. 6 ಗಂಟೆ ಆದಮೇಲೆ ತಿನ್ನಕ್ಕೆ ಕೇಳಬೇಡಿ, ತಿನ್ನಲೇಬೇಡಿ. ಕೈಲಾಶಯಂತ್ರ ಸ್ಥಾಪನೆ ಮಾಡಿ, ಸ್ವಲ್ಪ ಶಕ್ತಿ ಬರುತ್ತೆ. ಒಂದು ವಾತಾವರಣದಲ್ಲಿ ಒಂದು ಶಕ್ತಿ ಬರುತ್ತೆ. ಕೈಲಾಶಯಂತ್ರ ಸ್ಥಾಪನೆ ಮಾಡಿದ್ವಿ, ಮೋಸ್ಟ್ ಪವರ್ಫುಲ್. ಸ್ಲಿಮ್ ಆಗಿ ಇರಬೇಕು, ವಾಕಿಂಗ್ ಮಾಡೋಕ್ಕೆ ಹೇಳಿ. ಇನ್ನು ತಪ್ಪಲೆ ಥರ ಹಾಕೊಂಡು ಕೂತ್ಕೊಂಡ್ರೆ
ಎಲ್ಲನೂ ಫ್ಯಾಟಿ ಆಗುತ್ತೆ. ಫ್ಯಾಟಿ ಪ್ಯಾಂಕ್ರಿಯಾಸ್ ಆಗುತ್ತೆ, ಫ್ಯಾಟಿ ಕಿಡ್ನಿ ಆಗುತ್ತೆ, ಮತ್ತು ಲಾಸ್ಟಲ್ಲಿ ಫ್ಯಾಟಿ ಹಾರ್ಟ್ ಆಗಿಬಿಟ್ರೆ ಅದು ಫ್ಯಾಟೇ, ಅದು ಅಂದರೆ ಹೋಯ್ತು ಅಂತ ಅರ್ಥ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಕೆಲಸದ ಬಗ್ಗೆ ಮಾತಾಡ್ಬೇಕಿತ್ತು ಓಕೆ. ಗುರುಜಿ. ಅಲ್ಲ, ಯಾವ ವಿಚಾರವಾಗಿ? ಮಗನ ಬಗ್ಗೆನೇ? ಯಾವ ವಿಚಾರವಾಗಿ? ಕೆಲಸ ಮೇಡಮ್. ಕೆಲ್ಸದ ವಿಚಾರವಾಗಿ. ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್. ಒಂದು ಸಂಖ್ಯೆಯನ್ನ ಹೇಳಿ. ಕರೆ ಕಟ್ಟಾಗಿದೆ. ವೀಕ್ಷಕರೇ, ಕೈಲಾಶಿ ಯಂತ್ರವನ್ನು ನೀವು ಕೂಡ ಸ್ಥಾಪನೆ ಮಾಡ್ಬೋದು. ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಬೇಕು ಅನ್ನೋದಾದರೆ ನೀವು ಕೈಲಾಶಿ ಯಂತ್ರವನ್ನು ಸ್ಥಾಪನೆ ಮಾಡ್ಬೋದು. ಇದರಿಂದ ಮನೆಯ ವಾತಾವರಣ ಒಂದು ಪಾಸಿಟಿವ್ ವೈಬ್ರೇಷನಿಂದ ಕೂಡಿರುತ್ತೆ. ಹಾಗೆ ಆರೋಗ್ಯದಲ್ಲೂ ಕೂಡ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡಬಹುದು. ಹಾಗೆ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಕೂಡ ಈ ಕೈಲಾಶಿ ಯಂತ್ರವನ್ನು ನಾವು ಸ್ಥಾಪನೆ ಮಾಡಬಹುದಾಗಿದೆ. ಇನ್ನು ಇದೇ ಮೇ 17ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. 107ನೇ ಬ್ಯಾಚ್. ಈಗ ಆಲ್ರೆಡಿ ನೋಡೋದಾದರೆ 106 ಬ್ಯಾಚ್ಗಳು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಲಕ್ಷ್ಮಿ ಅಂತ ಮೇಡಮ್, ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಕೆಲಸದ್ದು ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಯಾವ್ದಾದ್ರು ಒಂದು ಸಂಖ್ಯೆ ಹೇಳಿ. 27 ಮೇಡಮ್. 27 ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. 27 ಏನು ಕೆಲಸದ್ದು? ಗುರುಜಿ, ನನ್ನ ಮಗ ಇಂಜಿನಿಯರಿಂಗ್ ಆಗಿದೆ ಗುರುಜಿ. ಕೆಲಸ ಸಿಕ್ಕಿಲ್ಲ ಗುರುಜಿ. ಕೆಲಸದ ಬಗ್ಗೆ ಕೇಳಬೇಕು. ಎಷ್ಟು ತಿಂಗಳಾಯಿತು, ಎಷ್ಟು ದಿನ ಆಯಿತು, ಎಷ್ಟು ಗಂಟೆಗಳಾಯಿತು ಮುಗಿಸಿ? ಗುರುಜಿ 2 ವರ್ಷ ಆಯ್ತು ಗುರುಜಿ. ಕೆಲ್ಸಕ್ಕೆ ಹೋಗ್ತಾ ಇದ್ದ, ಮತ್ತೆ ಓದ್ಬೇಕು ಮುಂದಕ್ಕೆ ಓದ್ಬೇಕು ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಟ ಸಿಕ್ಕಿರೋದು. ಈಗ ಮನೇಲಿದ್ದಾನೆ ಗುರುಜಿ. ಓದೋದೇನಾಯ್ತು? ಓದಕ್ಕೆ ಇದು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಲಿಲ್ಲ ಗುರುಜಿ. ಅದು ಏನು ಓದಕ್ಕೆ? MS ಓದಕ್ಕಾ? ಹ್ಞೂ ಗುರುಜಿ. ಮತ್ತೆ ಇನ್ನೊಂದ್ಸತಿ ಎಕ್ಸಾಮ್ ಬರುತ್ತಲ್ಲ, ಮಾಡ್ತಾರಂತ ಇಲ್ವಂತ? ಅದೇ ಮುಂದಿನ ವರ್ಷ ಗುರುಜಿ. ಅದಕ್ಕೆ ನಾನು ಬೇಡಪ್ಪ, ಕೆಲಸ ಹುಡುಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ಗುರುಜಿ. ನೋಡೋಣ 6ನೇ ಮನೆ ಏನು ಬರುತ್ತೆ, 4ನೇ ಮನೆ ಕಸ್ಪೇನು ಹೇಳುತ್ತೆ, 1, 3, 11, 3ನೇ ಮನೆ ಎಜುಕೇಷನ್ಗೆ ಬ್ರೇಕು, 6ನೇ ಮನೆ 11. ಕೆಲಸ ಹೋದರೆ ಸಿಗುತ್ತೆ, ಕೆಲಸಕ್ಕೆ ಹೋದರೆ ಸಿಗುತ್ತೆ, 100% ಸಿಗುತ್ತೆ. ಅವ್ರಾಗ ಅವ್ರು ಟ್ರೈ ಮಾಡಬೇಕು. ಅವ್ರು ಟ್ರೈ ಮಾಡಿಲ್ಲ ಅಂದರೆ ಆಗಲ್ಲ. ಯಾಕಂದರೆ 11 ಅಂದರೆ ಸಿಗುತ್ತೆ ಅಂತ ಇರ್ತೀರ, ಬಟ್ ಅವರು ಕಂಪ್ಲೀಟ್ ಮಾಡ್ಕೊಳ್ಳಲ್ಲ. ಇದು ಟೇಸ್ಟ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳೋ. 1 ಅಂತಂದರೆ ಮೀಡಿಯಮ್ ಆಗಿರುತ್ತೆ, ಅವರು ಆರಾಮಾಗಿ ಸಿಗುತ್ತೆ ಕೆಲಸ, ಈಸಿ. ಎಷ್ಟು ವಯಸ್ಸು ಅವ್ರಿಗೆ? ಗುರುಜಿ 25 ಗುರುಜಿ. ಅಯ್ಯೋ, ನಾನೇನೋ 55 ಅನ್ಕೊಂಡಿದ್ದೆ ಮಗನಿಗೆ. ಇಲ್ಲ ಗುರುಜಿ, 1.5 ವರ್ಷ. ಪಕ್ಕ 55 ಆಗಿದೆ ಬಿಡಮ್ಮ ನಿಮ್ಮ ಮಗನಿಗೆ. 55 ಆಗಿದೆ. 25ಕ್ಕೆಲ್ಲ ಅಲ್ಲಾಡ್ಬಿಟ್ರೆ ಸರಿ ಬಿಡಿ. ಆಯ್ತು ಅಷ್ಟೇ, ಸಿಗುತ್ತೆ. ನೀವು ಟ್ರೈ ಮಾಡಿ, ಸಿಗುತ್ತೆ. ಅವನೇ ದ್ವಂದ್ವದಲ್ಲಿದ್ದಾಗ ನಿಮಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ, ನಿಮಗೇನಾದ್ರು ಕೆಲಸ ಕೊಟ್ಟರೆ ಹೋಗ್ಬಿಡ್ತೀರ ನೀವು ಫಸ್ಟು. ಹಂಗಿದ್ದೀರಿ ನೀವು. ಅವ್ರಿಗೆ ಇನ್ನೂ ಸ್ವಲ್ಪ 25 ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡೋಕ್ಕೆ ಹೇಳಿ. ಮಾರ್ಕೆಟಲ್ಲಿ ಟ್ರೆಂಡ್ಸ್ ಹೇಗಿರುತ್ತೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಹೋಗೋ ಹುಡುಗರಿಗೆ ಗೊತ್ತಾಗುತ್ತೆ ನಾರ್ಮಲ್ BE ಅವ್ರಿಗೆ ಏನು ಬೆಲೆ ಇರುತ್ತೆ, ಮತ್ತು ಮಾಸ್ಟರ್ಸ್ ಮಾಡಿದ್ರೆ ಏನು ಬೆಲೆ ಇರುತ್ತೆ, ಮತ್ತು ಸ್ಯಾಲ್ರಿ ಜಾಸ್ತಿ ಬರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಸಹಾಯ ಯಾವ್ದು ಮಾಡುತ್ತೆ ಅಂದರೆ ಜ್ಯೋತಿಷ್ಯ ಕಲಿತಾಗ ಸಹಾಯ ಮಾಡುತ್ತೆ. 17ನೇ ತಾರೀಕು ನಮ್ಮ ಕ್ಲಾಸ್ ಇದೆ. ಯಾರ್ಯಾರು ವೀಕ್ಷಕರಿದ್ದಾರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಜೆ ಒಂದು ಬ್ಯಾಚ್ ಆರಾಮಾಗಿ ಕ್ಲೀನಾಗಿ ಕಲಿಯೋಕ್ಕೆ ಒಂದು ಈಸಿಯಾಗಿರ್ತಕ್ಕಂಥ ಬ್ಯಾಚ್ ಇದೆ. 7:15 ಸ್ಟಾರ್ಟ್ ಆಗುತ್ತೆ, 9 ಗಂಟೆಗೆ ಮುಗಿಯುತ್ತೆ. 15 ದಿವಸದಲ್ಲಿ ಪ್ರತಿಯೊಂದು ಕೂಡ ನೀವು ತಿಳ್ಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕೋ ಇಲ್ವೋ, ಈಗ ನಮಗೆ ವಿನ್ ಆಗ್ತೀವೋ ಇಲ್ವೋ. ಅವ್ರು ಎಕ್ಸಾಮ್ ಬರಿಬೇಕಾಗಿತ್ತು ಅಂತಂದಾಗ ಕೆಲಸದಲ್ಲಿ ಇದ್ಕೊಂಡೇ ಬರಿಬೇಕಾಗಿತ್ತು. ಕೆಲಸ ಬಿಟ್ಟು ಬರೆದಿದ್ದು ಅವ್ರಿಗೆ ಒಂಥರ ಚಿಪ್ ಸಿಕ್ದಂಗೆ. ಈ ಸತಿ ಚಿಪ್ಪು ನಮ್ಮದೇ ಅಂದಂಗೆ ನಮಗಾಗುತ್ತೆ. ಈ ಸತಿ ಕಪ್ಪು ನಮ್ಮದೇ ಅಂತ ಹೇಳಬೇಕು ಅಂತಂದರೆ ಜ್ಯೋತಿಷ್ಯ ಕಲೀರಿ. ಈ ಸತಿ ಚಿಪ್ಪು ನಮ್ಮದೇ ಅಂತಂದರೆ ಆವಾಗ ಜ್ಯೋತಿಷ್ಯ ಕಲಿಬೇಡಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2ನೇ ವಿಚಾರ ಏನಾಗುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ಭಾಳ ಇಂಪಾರ್ಟೆಂಟಾಗಿ ಸಾಕಷ್ಟು ಜನ ನಮ್ಮ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ದೊಡ್ಡ ಪೊಸಿಷನ್ಲಿದ್ದಾರೆ. ಅದನ್ನು ಪಾರ್ಟ್ ಟೈಮ್ ಆಗಿ ದುಡ್ಡು ಮಾಡ್ತಾಯಿದ್ದಾರೆ. ಇದು ಒಂದು ಪಾರ್ಟ್ ಟೈಮ್ ದುಡ್ಡು ಮಾಡ್ಕೊಳ್ಳಿ, ಅದು ಎಲ್ಲಿವರೆಗೂ ಬರುತ್ತೋ ಅಲ್ಲಿ ಮಾಡ್ತಾರೆ. ಆದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ವಯಸ್ಸಾದ ಮೇಲೆ ನಾನು ಬ್ಯುಸಿ ಇರೋಕ್ಕೆ ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದೀರಾ, ಜನಗಳಿಗೆ ಸಹಾಯ ಮಾಡೋಕ್ಕೆ ಕೊಟ್ಟಿದ್ದೀರಾ, ಜನಗಳಿಗೆ ನಾವು ಏನಾದ್ರು ದಾನ ಧರ್ಮ ಮಾಡಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ನಾನು ಫೀಸ್ ತೊಗೊಳ್ತೀನಿ ಕ್ಲಾಸ್ಗೆ, ಹೌದು. ಎಷ್ಟೋ ಜನ ಜ್ಯೋತಿಷ್ಯ ಕಲಿತು ಎಷ್ಟೋ ಜನಕ್ಕೆ
ಅಲ್ಲಿ ಅವರ ಸಮಸ್ಯೆಗೆ ಪರಿಹಾರಗಳನ್ನ ಕೊಡ್ತಾ ಬಂದಿದ್ದಾರೆ 65,000 ಜನ ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಳ್ಳಿ, ಸಾಲದು 65,000 ಜನ ವಿದ್ಯಾರ್ಥಿಗಳನ್ನ ನಾವು ಭಾರತಕ್ಕೆ ಹೋಲಿಸ್ಕೊಂಡ್ರೆ ಏನೂ ಇಲ್ಲ, ಅಲ್ಲಿ 140 ಕೋಟಿಗೆ ಹೋಲಿಸ್ಕೊಂಡ್ರೆ ಏನೂ ಇಲ್ಲ. ಇನ್ನೂ ಹೆಚ್ಚು ಜನ ಕಲಿತು ಒಂದು ಪಾರ್ಟ್ ಟೈಮಾರು ಮಾಡ್ಕೊಳ್ಳಿ. ವಯಸ್ಸಾದಾಗ ಒಂದು ಒಳ್ಳೆ ಸಬ್ಜೆಕ್ಟ್ ಇರುತ್ತೆ, ನಿಮ್ಮ ಹತ್ರ ಬಂದು ಕೇಳ್ಕೊಂಡು ಹೋಗೋರು ಇದ್ದೇ ಇರ್ತಾರೆ, ಜನಸಂಖ್ಯೆ ಬೆಳೀತಾನೇ ಇರುತ್ತೆ. ಸೊ ದೆರ್ ಇಸ್ ನಥಿಂಗ್ ಕಾಲ್ಡ್ ಎಂಡ್, ದೆರ್ ಇಸ್ ಆಲ್ವೇಸ್ ಎ ಬೆಂಡ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ, ತುಮಕೂರಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಒಂದು ಸಂಖ್ಯೆನ ಹೇಳಿ. 63. 63. ಗುರೂಜಿ ಕಲಿತಾರೆ, ಮಾತನಾಡಬಹುದು. ಮ್ಯಾರೇಜ್ ನೋಡೋಣ. 7ನೇ ಮನೆ ಮ್ಯಾರೇಜ್ ಏನು ಹೇಳುತ್ತೆ ನೋಡೋಣ. ಮ್ಯಾರೇಜ್ ಬಗ್ಗೆ 9 ಹಿರಿಯರ ಅಪ್ರೂವಲ್, 11 6 10 11 ಜೊತೆ 7 2 ಬರಬೇಕು. 6 10 ಬಂದರೆ ವಿವಾಹ ಸ್ವಲ್ಪ ಕಷ್ಟ. ನೀವು ನೋಡಿರ್ತಕ್ಕಂಥದ್ದು ಅಥವಾ ನೆಚ್ಚಿರ್ತಕ್ಕಂಥದ್ದು ಆಗೋದಿಲ್ಲ, ಸ್ವಲ್ಪ ಕಷ್ಟ. ನೋಡಿರ್ತಕ್ಕಂಥದ್ದು ನೆಚ್ಚಿರ್ತಕ್ಕಂಥದ್ದು ಅಂತ ಬರುತ್ತೆ. 6 10 ನಿಮಗೆ ಬರ್ತಾ ಇರ್ತಕ್ಕಂಥದ್ದನ್ನು ನೀವು ಯಾವುದೇ ಕಾರಣಕ್ಕೂ ಫೈನಲೈಸ್ ಮಾಡ್ಕೊಂಡಿಲ್ಲ ಅಂತಂದರೆ ಇದು ಒಪ್ಕೊಳ್ಳಲ್ಲ, ಮದುವೆ ಆಗೋದು ಕಷ್ಟ. ಎಷ್ಟು ನಿಮ್ಮ ವಯಸ್ಸು? 30. ಯಾವಾಗಿಂದ ಶುರು ಮಾಡಿದ್ದೀರಿ ನೋಡೋಕ್ಕೆ? ಅಲ್ಲ, ಒಂದು 3-4 ವರ್ಷದಿಂದ ನೋಡಿದ್ವಿ ಗುರುಜಿ. ಯಾಕೆ ಕೊಡ್ತಾ ಇಲ್ಲ ನಿಮಗೆ ಹುಡುಗಿರು? ಹಾಂ, ಅವ್ರನ್ನ ಕೇಳಲಿಲ್ವಾ? ಹುಡುಗಿ ಮನೆಯವ್ರನ್ನ, ಹುಡುಗಿನ ಕೇಳಲಿಲ್ವಾ ಯಾಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ? ಇವ್ರ ಥರ ಶಾರುಖ್ ಖಾನ್ ಥರ ಈ ಥರ ಕೈ ಹಿಂಗೆ ಅನ್ಬೇಕಾಯ್ತು ಹಿಂಗೆ ಯಾಕೆ ಅಂತ. ಹಾಂ, ಯಾಕೆ ಕೊಡಲ್ವ ಅಂತ? ಏನು ಕೆಲಸ ಇಲ್ವಾ ನಿಮಗೆ? ಇಲ್ಲ, ಇದೆ ಸರ್. ಇದೆ, ಕೆಲಸ ಇದೆ. ಸೂಪರ್. ಮನೆ ಇಲ್ವಾ? ಮನೆ ಇದೆ. ಓ ಸೂಪರ್. ಕಾರ್ ಇಲ್ವಾ? ಕಾರ್ ಇಲ್ಲ, ತಗೊಬೇಕು. ಹಾಂ, ತೊಗೊಳ್ಳಿ. ಯಾಕಂದರೆ ಕಾರ್ ತೊಗೊಂಡಿದ್ದೀವಿ ಅಂತೇಳಿ ಮೋಸ್ಟ್ಲಿ ಹುಡುಗಿ ಬರ್ತಾರೆ ಅನಿಸುತ್ತೆ. ಫಸ್ಟ್ ಎಲ್ಲ ಸೆಟ್ಲ್ ಆದಮೇಲೆ ಬರೋದು ಜನ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನೀವು ಸೆಟ್ಲ್ ಆಗಿದ್ದರೆ ನಾವು ಮದುವೆ ಮಾಡ್ಕೋತೀವಿ, ನೀವು ಸೆಟ್ಲ್ ಆಗಿಲ್ಲ ಅಂದರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ. ಇದರಲ್ಲಿ ನೀವು ಡಿಸಿಷನ್ ತೊಗೊಳ್ಬೇಕು ಅಂತ ಬರುತ್ತೆ. ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಕಷ್ಟ. ಯಾವ ಟೈಮಲ್ಲಿ ಆಗ್ಬೋದು ಅದು ನಾನು ಹೇಳ್ತಾ ಇರೋದು ಸ್ಟೋರಿ ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಅಂತ. ಈಗ ಸದ್ಯಕ್ಕೆ ಯಾವ ದಶಾ ಮತ್ತು ಭುಕ್ತಿಯಲ್ಲಿ ಯಾವಾಗ ಆಗುತ್ತೆ ಅಂದರೆ, ಸದ್ಯಕ್ಕೆ ಹಿರಿಯರ ಒಂದು ಒತ್ತಡ, ಹಿರಿಯರ ಒಂದು ವಿಚಾರದಲ್ಲಿ ಬರ್ತಾ ಇದೆ. ಹಾಗೆ ಗುರು ಭುಕ್ತಿ ಆದ ನಂತರ ನಿಮಗೆ ಶನಿ ಮತ್ತು ಗುರು ಮುಗಿಯುತ್ತೆ. ಶನಿ ಕಾಂಬಿನೇಷನ್ 27ಕ್ಕೆ ಮುಗಿಯುತ್ತೆ. ಅಂತರ್ಭುಕ್ತಿ 9 3 10 9 7 11. ಶುಕ್ರ ಅಂತರ್ಭುಕ್ತಿಯಲ್ಲಿ ಮುಗಿಯುತ್ತೆ. ಶುಕ್ರ ಅಂತರ್ಭುಕ್ತಿ ಯಾವಾಗಿದೆ ನೋಡೋಣ. ಶನಿ ಗುರು ಶುಕ್ರ ಅಂತರ್ಭುಕ್ತಿ 2026 ಮಾರ್ಚ್ಗೆ ನಿಮ್ಮ ಮದುವೆ. ಅಲ್ಲಿಂದ ಹಿಡಿದು 2026 ಸೆಪ್ಟೆಂಬರ್ ಒಳಗಡೆ ಮದುವೆ ಆಗುತ್ತೆ. ಮುಂದಿನ ವರ್ಷ ಮಾರ್ಚ್ಗೆ ತೋರಿಸ್ತಾ ಇದೆ. ಈಗ ಸೆಟ್ ಆದರೂ ಅದೇ ಟೈಮ್ಗೆ ಆಗುತ್ತೆ, ಅಥವಾ ಆ ಟೈಮ್ ಬಂದಾಗಲೇ ಸೆಟ್ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿಯವರ ನೇತೃತ್ವದಲ್ಲಿ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಾ ಇದ್ದಾರೆ. ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ. ನನ್ನ ಸಂತೋಷ ಅಂತ. ನಾನು ಡಾಕ್ಟರ್ ದಿನೇಶ್ ಗುರೂಜಿಯವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಾನು ಅವ್ರ ಹತ್ರ ವಾಸ್ತು ಮತ್ತು ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎಲ್ಲವನ್ನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಕ್ಷತ್ರ ನಾಡಿ ಇದು ಎಲ್ಲರ ಜೀವನದ ಜೀವನಾಡಿ. ಇದು ಕಲ್ತ್ಕೊಂಡ್ಮೇಲೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ತುಂಬ ಖುಷಿಯಾಗಿದ್ದೀನಿ. ಮನುಷ್ಯನ ಜೀವನದಲ್ಲಿ ದಶಾಭುಕ್ತಿ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಮುಖವಾದಂಥ ಒಂದು ಅಂಶ. ನಾವು ಹುಟ್ಟಿದಾಗಿಂದ ಕೊನೆವರೆಗೂ ಒಂದೇ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ನಮಗೆ ದಶಾಭುಕ್ತಿ ನೋಡಿಕೊಂಡಾಗ ಯಾವುದು ನಮಗೆ ಫೇವರಬಲ್ ಆಗಿದೆ ಅಂದರೆ, ಯಾವುದೇ ಒಂದು ವಿಷಯದಲ್ಲಿ ಆರೋಗ್ಯ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಮ್ಗೆ ದಶಾಭುಕ್ತಿಗಳು ಚೇಂಜ್ ಆದಾಗ ಫಲಾಫಲಗಳು ನಾವು ಖಂಡಿತ ನೋಡ್ಕೋಬೋದು. ಮತ್ತು ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ಯಾವೊಂದು ದಶದಲ್ಲಿ ನಮಗೆ ಪಾಸಿಟಿವ್ ಆಗಿದೆ ಗ್ರಹಗಳು, ಯಾವೊಂದು ಗ್ರಹಗಳು ನಮಗೆ ಪಾಸಿಟಿವ್ ಆಗಿದೆ ಅದು ನಮಗೆ ನಾವು ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಮತ್ತು ನೆಗೆಟಿವ್ ಆಗಿರೋದನ್ನು ನಾವು ದಾನ ಮಾಡ್ಕೋಬೇಕು. ಇದನ್ನು ಖಂಡಿತವಾಗ್ಲೂ ಕಲ್ತ್ಕೊಳ್ಳಿ ಎಲ್ಲರೂ ಬಂದು. ಮತ್ತು ಇದೊಂದು ಕಲ್ತ್ಕೊಂಡ್ಮೇಲೆ ನಮ್ಮ ಸನಾತನ ಧರ್ಮನ ಉಳಿಸೋದಕ್ಕೆ ನಮಗೊಂದು ಗಟ್ಟಿಯಾದ ಒಂದು ಅಡಿಪಾಯ. ದಯವಿಟ್ಟು ಬನ್ನಿ, ಎಲ್ಲರೂ ಕಲ್ತ್ಕೊಳ್ಳಿ. ಈ ನಕ್ಷತ್ರ ನಾಡಿ ಖಂಡಿತವಾಗ್ಲೂ ಜೀವನಾಡಿ. ದಯವಿಟ್ಟು ಕಲ್ತ್ಕೊಳ್ಳಿ. ನಮಸ್ಕಾರ. ಓಂ ರೀಂ ಶ್ರೀಂ ಕ್ಲೀಂ ಐಂ ನಮಃ. ನಾನು 87th ಬ್ಯಾಚ್ ಸ್ಟೂಡೆಂಟು, ರೇಣುಕಾ ಸಂಪತ್ ಅಂತ. ನಕ್ಷತ್ರ ನಾಡಿ ಜಾಯ್ನ್ ಆದೆ. ತುಂಬ ಚೆನ್ನಾಗಿದೆ.
ಪ್ರತಿಯೊಂದು ಗ್ರಹದ ಬಗ್ಗೆನೂ ನಾವು ಇದರಲ್ಲಿ ತಿಳ್ಕೊಬೋದು. ಆರೋಗ್ಯದಿಂದ ಹಿಡಿದು ನಾವು ವಿದ್ಯಾಭ್ಯಾಸ ಮತ್ತು ಬಿಸ್ನೆಸ್ಸು, ಮದುವೆ, ಯಾವುದೇ ಆಗಲಿ ನಾವು ಪ್ರತಿಯೊಂದು ತಿಳ್ಕೊಬೋದು. ಮತ್ತು ಇದನ್ನು ಕಲಿತಾ ಕಾನ್ಫಿಡೆನ್ಸ್ ಲೆವೆಲು ತುಂಬ ಬರುತ್ತೆ ನಮಗೆ. ಆ ಕಾನ್ಫಿಡೆನ್ಸ್ ಲೆವೆಲಿಂದ ಮತ್ತೆ ನಾನು 11th ಬ್ಯಾಚಿಗೆ ಹೈಯರ್ ಕ್ಲಾಸ್ ಜಾಯಿನ್ ಆದೆ. ಹೈಯರ್ ಕ್ಲಾಸಲ್ಲಿ ನಮಗೆ ಅಡ್ವಾನ್ಸ್ ಗೋಲ್ಡ್ ನಾಡಿ ಮತ್ತು ಪ್ರಶ್ನಾಶಾಸ್ತ್ರ ಮತ್ತು ಭೃಗುನಂದ ನಾಡಿ, ಪರಾಶರ, ಜೈಮಿನಿ, ನ್ಯೂಮರಾಲಜಿ, ಹೀಗೆ ತುಂಬ ಕ್ಲಾಸಸ್ಸು, ಅಷ್ಟಕ ವರ್ಗ, ಪ್ರತಿಯೊಂದು ಗುರೂಜಿ ಕೂಲಂಕುಷವಾಗಿ ಪ್ರತಿ ಗ್ರಹದ ಬಗ್ಗೆ ಇರ್ಬೋದು, ಪ್ರತಿ ಒಂದು ಡಿಗ್ರಿ ಬಗ್ಗೆ ಇರ್ಬೋದು, ಒಂದು ಕ್ಯಾಲ್ಕುಲೇಷನ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಒಂದೇ ಒಂದು ಪಾಯಿಂಟು ಬಿಡದಿರ ನಮಗೆ ಅರ್ಥ ಆಗೋ ಥರ ಮಕ್ಕಳಿಗೆ ಹೇಳ್ಕೊಡೋ ರೀತಿ ಹೇಳ್ಕೊಡ್ತಾರೆ. ನಾವು ಪ್ರತಿಯೊಂದು ಕಲ್ತ್ಕೋಬೋದು. ಯಾರು ಅದೃಷ್ಟವಂತರಾಗಬೇಕು ಜೀವನದಲ್ಲಿ, ಅದೃಷ್ಟ ನಮಗೆ ಬರಬೇಕು ಅಂದರೆ ದಯವಿಟ್ಟು ನಕ್ಷತ್ರ ನಾಡಿ ಜಾಯಿನ್ ಆಗಿ. ದಿನೇಶ್ ಗುರೂಜಿ ಅಂತ ಗುರು ಸಿಗೋದೇ ಒಂದು ದೊಡ್ಡ ಪುಣ್ಯ. ನನ್ನ ಪುಣ್ಯಕ್ಕೆ ಇಂಥ ಒಳ್ಳೆ ಗುರೂಜಿ ಸಿಕ್ಕಿದ್ದಾರೆ. ಆ ಅದೃಷ್ಟ ನಿಮಗೂ ಸಿಗಲಿ. ಆದಷ್ಟು ಬೇಗ ಎಲ್ಲರೂ ಜಾಯಿನ್ ಆಗಿ. ನಮಸ್ತೆ ವೀಕ್ಷಕರೇ, ಇಂದಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.